तथा शेषः कपिलो नागैव च कार्कोटकः शङ्खवाळः भूधराश्च प्रकीर्तितः अन्नगाधिपतिर्देवो अनंतो नाम नामतः ಆತಾಳವಾಸಿನೇ ನಿತ್ಯಂ ನಾಗರಾಜ ನಮೋಸ್ತುತೆ ಅಂತ ಹೇಳಿ ಆ ಅಷ್ಟಕುಲ ನಾಗರ ಅಂತರ್ಗತ ಅವರೆಲ್ಲ ಮುಖ್ಯ ದೇವತೆ ವಾಸುಕಿ ಶೇಷ ಅಂತಹ ಆ ನಾಗದೇವರನ್ನು ಆರಾಧನೆ ಮಾಡುವುದರಿಂದ ಆರೋಗ್ಯ ಪುತ್ರಾಪ್ತೆ ಆರೋಗ್ಯವನ್ನು ಕೊಡ್ತಾರೆ. ಅದೇ ರೀತಿ ಒಳ್ಳೆ ಮಕ್ಕಳನ್ನು ಕೊಡ್ತಾರೆ, ಸಂಪತ್ತನ್ನು ಕೊಡ್ತಾರೆ. ಮೊದಲ ಹಬ್ಬ ಶ್ರಾವಣ ಮಾಸದಲ್ಲಿ ನಾಗ ಪಂಚಮಿ ಎನ್ನುವಂಥದ್ದು ಅದು ಮೊದಲ ಹಬ್ಬ, ಹೆಣ್ಮಕ್ಕಳ ಹಬ್ಬ. ಆ ತವರು ಮನೆಯ ಒಂದು ಬಾಂಧವ್ಯ ಯಾವಾಗಲೂ ಇರಬೇಕು ಅಂತ ಹೇಳಿ ಹಿಂದಿನವರು ಮಾಡಿದ್ದಾರೆ. ಅಂತ ನಾಗ ಪರ್ವಕಾಲದಲ್ಲಿ ಇಲ್ಲಿ ರಾಮದೇವ್ ಹೋಟೆಲ್ ಆವರಣದಲ್ಲಿರುವಂತಹ ಆ ನಾಗ ದೇವಸ್ಥಾನದಲ್ಲಿ ಪ್ರತಿ ವರ್ಷನೂ ಕೂಡ ಒಳ್ಳೆ ರೀತಿಯಲ್ಲಿ ವಿಜೃಂಭಣೆಯಿಂದ ನಾಗ ಆರಾಧನೆ ನಡೀತಾ ಇದೆ. ಎಲ್ಲ ಭಕ್ತರು ಬಂದು ಪ್ರಸಾದ ಸ್ವೀಕಾರ ಮಾಡಿ ಎಲ್ಲರೂ ಪುನೀತರಾಗ್ತಾ ಇದ್ದಾರೆ. ಆ ನಾಗದೇವರ ಅನುಗ್ರಹದಿಂದ ಎಲ್ಲರಿಗೂ ಎಲ್ಲ ವಿಘ್ನಗಳು ಪರಿಹಾರವಾಗಲಿ, ಆರೋಗ್ಯವನ್ನು ಕೊಡಲಿ, ಎಲ್ಲ ಇಷ್ಟಾರ್ಥಗಳು ಅವರವರ ಏನೆಲ್ಲ ಬಯಕೆಗಳಿದೆ, ಕಾಮನೆಗಳಿದೆ ಅದೆಲ್ಲ ಸಿದ್ಧಿ ಆಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲ ಉಂಟಾಗಲಿ. ವರ್ಷ ಪೂರ್ತಿ ಮುಂದಿನ ಹಬ್ಬಗಳೆಲ್ಲ ಒಳ್ಳೆ ರೀತಿಯಲ್ಲಿ ನಡೆಯುವಂತಾಗಲಿ ಅಂತ ಹೇಳಿ ಆ ನಾಗದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ನಮಸ್ಕಾರ ಎಲ್ಲರಿಗೂ. ಫಸ್ಟ್ ಶ್ರಾವಣ ಸೋಮವಾರ ಮತ್ತು ಇಲ್ಲಿ ವರ್ಷ ನಾಗ ಪಂಚಮಿ ಮರನೇ ದಿನ ಪೂಜೆ ಮಾಡ್ತಾರೆ. ಆಮೇಲೆ ನಾವು ಇಲ್ಲಿ ಬಂದು ನಮಸ್ಕಾರ ಮಾಡಿ ಹೋಗಿ ಏನು ಬೇಡ್ಕೊಳ್ಳಿ, ಏನು ಇದನ್ನು ಮಾಡಲಿ ಯಶಸ್ವಿ ಆಗ್ತೈತಿ. ಮತ್ತು ನಾವು ಭಾಳ ನಂಬಿದ್ದೇವೆ. ಮತ್ತು ಇಷ್ಟು ಜನರೆಲ್ಲ ಈ ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಮಾಡಿ ಆಶೀರ್ವಾದ ತೊಗೊಂಡು ಹೋಗ್ತಾರೆ. ಆಮೇಲೆ ಪ್ರಸಾದ ಇಟ್ಟಿರ್ತಾರೆ, ಪ್ರಸಾದವನ್ನು ಸೇವಿಸಿ ಮತ್ತು ನಾವು ಏನಿದ್ರು ವರ್ಷ ನಾವು ಬಂದು ಅಟೆಂಡ್ ಆಗುತ್ತೇವೆ. ಪವಿತ್ರ ಶ್ರಾವಣ ಮಾಸದಲ್ಲಿ ಬರತಕ್ಕಂಥ ಮೊದಲ ಹಬ್ಬವಾಗಿರ್ತಕ್ಕಂಥ ಈ ನಾಗಪಂಚಮಿ ದಿನದಂದು ದೂರದ 600 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಉತ್ತರ ಕರ್ನಾಟಕದ ಜನರನ್ನ ಹೋಗುವುದು ಬಹಳ ದುರ್ಲಭ. ಅದೇ ಒಂದು ಪ್ರತಿರೂಪವನ್ನ ರಾಮದೇವ್ ಹೋಟೆಲಿನ ಮಾಲೀಕರಾಗಿರ್ತಕ್ಕಂಥ ರಘುರಾಮ್ ಶೆಟ್ಟಿ ಅವರು ಇಲ್ಲಿ ಕರುಣಿಸಿದ್ದು ಈ ಭಾಗದ ಎಲ್ಲಾ ಭಕ್ತರಿಗೆ ಅತ್ಯಂತ ಅನುಕೂಲವಾಗಿದೆ. ಆ ಒಂದು ನಾಗ ಪಂಚಮಿಯ ದಿನದಂದು ಸರ್ವ ಭಕ್ತರ ಆದಿಯಾಗಿ ಬೆಳಗಾವಿ, ವಿಶೇಷವಾಗಿ ಬೆಳಗಾವಿಯ ಸರ್ವ ಜನರು ಇಲ್ಲಿ ಬಂದು ಭಕ್ತಿ ಪರವಶರಾಗಿ ದೇವರಲ್ಲಿ ಬೇಡಿಕೆಯನ್ನ ಇಟ್ಟು ಪ್ರತಿ ವರ್ಷ ವಾಡಿಕೆಯಂತೆ ಇಲ್ಲಿ ಬಂದು ತಮ್ಮ ಒಂದು ಭಕ್ತಿ ಭಾವವನ್ನ ಪ್ರದರ್ಶನ ಮಾಡುತ್ತಾರೆ. ದೂರದ ಆ ಕುಕ್ಕೆ ಸುಬ್ರಹ್ಮಣ್ಯನ ಪ್ರತಿರೂಪವನ್ನ ಉತ್ತರ ಕರ್ನಾಟಕದ ಈ ಬೆಳಗಾವಿಯಲ್ಲಿ ಕರುಣಿಸಿದ್ದು ನಿಜಕ್ಕೂ ಈ ಭಾಗದ ಜನರಿಗೆ ಬಹಳಷ್ಟು ಅನುಕೂಲವಾಗಿದೆ ಎಂದು ಹೇಳಬಹುದು. ಆ ನಿಟ್ಟಿನಲ್ಲಿ ಆ ಒಂದು ರಾಮದೇವ್ ಹೋಟೆಲ್ನ ಮಾಲೀಕರಿಗೂ ಈ ಒಂದು ಉತ್ತರ ಕರ್ನಾಟಕದ ಸರ್ವ ಭಕ್ತರ ಪರವಾಗಿ ಧನ್ಯವಾದಗಳು. ಮತ್ತು ಈ ಒಂದು ಭಾಗದ ಜನರಿಗೆ ಅತ್ಯಂತ ಭಕ್ತಿ ಭಾವದ ಕ್ಷೇತ್ರವಾಗಿ ಪ್ರತಿ ವರ್ಷ ಇದು ಪರಿಣಮಿಸ್ತಾ ಇದೆ ಅಂತೇಳಿ ಹೇಳ್ಬೋದು.